ಪರಿಷತ್ ಸದಸ್ಯರಾದಂಥ ರವಿಕುಮಾರ್ ಅವ್ರ ಜೊತೆಲಿದ್ದೇನೆ ಸರ್. ಈಗ ಕಾಂಗ್ರೆಸ್ನವರು ಬಿಜೆಪಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ರು, ಅದಕ್ಕೆ ಪ್ರತ್ಯುತ್ತರವಾಗಿ ಈ ಒಂದು ಮುತ್ತಿಗೆ ಅಥವಾ ಏನು ಸರ್? ಅದಕ್ಕೆ ಪ್ರತ್ಯುತ್ತರವಾಗಿ ಅಲ್ಲ, ಅವರು ಇಡೀ ಪ್ರಜಾಪ್ರಭುತ್ವವನ್ನೇ ಸಂವಿಧಾನವನ್ನೇ ಹೀಯಾಳಿಸೋ ಥರ ಏನು ಪ್ರತಿಭಟನೆ ಮಾಡಿದ್ದಾರೆ. ಈಗ ನೀಟ್ ಕ್ವಶನ್ ಪೇಪರ್ ಏನು ಔಟ್ ಆಗಿದೆ ಅದ್ರ ಬಗ್ಗೆ ಧರ್ಮೇಂದ್ರ ಪ್ರಧಾನ್ ಅವರು ಆಲ್ರೆಡಿ ಕ್ರಮ ತೆಗೆದುಕೊಂಡಿದ್ದಾರೆ. ಎಕ್ಸಾಮಿನೇಷನ್ ಮಾಡಿದರು. ಇಡೀ ದೇಶದಲ್ಲಿ ಎಲ್ಲ ಜನ ಪೇರೆಂಟ್ಸು ವಿದ್ಯಾರ್ಥಿಗಳು ಮೆಚ್ಕೊಂಡ್ರು. ಆ ಥರದ ಎಕ್ಸಾಮಿನೇಷನ್ ಮಾಡಿದ್ರು. ಈಗ ಮತ್ತೆ ಯಾಕೆ ಪ್ರೊಟೆಸ್ಟು? ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಅವರು ಆಗ್ರಹಪಡಿಸ್ತಾ ಇದ್ದಾರೆ. ನಾನು ಕೇಳ್ತೇನೆ, ಕರ್ನಾಟಕದಲ್ಲಿ ಕ್ವಶನ್ ಪೇಪರ್ ಔಟ್ ಆಗಿತ್ತಲ್ಲ, ಕೆಮಿಸ್ಟ್ರಿ ಪೇಪರ್ ಔಟ್ ಆಗಿತ್ತು, ರಾಜೀನಾಮೆ ಕೊಟ್ರ ಕರ್ನಾಟಕದ ಎಜುಕೇಷನ್ ಮಿನಿಸ್ಟ್ರು? KPSCನಲ್ಲಿ ಕ್ವಶನ್ ಪೇಪರ್ ಔಟ್ ಆಯಿತು, ಕೊಟ್ರ ರಾಜೀನಾಮೆ ಯಾರಾದರೂ? ಛತ್ತೀಸ್ಗಢದಲ್ಲಿ ಬಘೇಲ್ ಅವ್ರ ಸರ್ಕಾರದಲ್ಲಿ ನೇಮಕಾತಿ ಕ್ವಶನ್ ಪೇಪರ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥದ್ದು ಕ್ವಶನ್ ಪೇಪರ್ ಔಟ್ ಆಯಿತು, ರಾಜೀನಾಮೆ ಕೊಟ್ರ? ಆಮೇಲೆ ಹಿಮಾಚಲ್ ಪ್ರದೇಶದಲ್ಲಿ ಕ್ವಶನ್ ಪೇಪರ್ ಔಟ್ ಆಯಿತು, ಕಾಂಗ್ರೆಸ್ ಗೌರ್ಮೆಂಟಲ್ಲಿನೇ, ರಾಜೀನಾಮೆ ಕೊಟ್ರ? ರಾಜಸ್ಥಾನದಲ್ಲಿ ಪೊಲೀಸ್ ಇಲಾಖೆದು ಮತ್ತು ಟೀಚರ್ಸ್ ಅಪಾಯಿಂಟ್ಮೆಂಟ್ದು ಎರಡೂ ಕ್ವಶನ್ ಪೇಪರ್ ಔಟ್ ಆಯಿತು, ರಾಜೀನಾಮೆ ಕೊಟ್ರ ರಾಜಸ್ಥಾನದಲ್ಲಿ ಯಾರಾದರೂ? ಹಾಗಾಗಿ ನಾನು ಆಗ್ರಹ ಪಡಿಸೋದೇನು ಅಂತ ಹೇಳಿದರೆ, ಕ್ವಶನ್ ಪೇಪರ್ ಔಟ್ ಆಗಬಾರ್ದು, ಇದ್ರ ಬಗ್ಗೆ ಯಾರೊಂದು ಮಾತಿಲ್ಲ. ಆದರೆ ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸ್ತಕ್ಕಂಥ ಹೋರಾಟ ಏನು ಮಾಡ್ತಿದಾರಲ್ಲ, ಅದ್ರ ವಿರುದ್ಧ ನಮ್ದು ಹೋರಾಟ ಇದೆ. ನಾವು ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾಡ್ರಾ, ಅಖಿಲೇಶ್ ಯಾದವ್, ಇವ್ರ ವಿರುದ್ಧ ನಮ್ಮದು ಪ್ರತಿಭಟನೆ ಇದೆ. ನರೇಂದ್ರ ಮೋದಿ ಸರ್ಕಾರ ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾರ್ಥಿಗಳಿಗೆ ಸರಿದಾರಿಯನ್ನು ತೋರಿಸ್ಬೇಕು, ವಿದ್ಯಾರ್ಥಿಗಳ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂತ ಹೇಳಿ ಏನು ಮಾಡಿದ್ದಾರೆ, ದಾರಿ ತಪ್ಪಿಸ್ತಕ್ಕಂಥವರ ವಿರುದ್ಧವಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳ ಪರವಾಗಿ ನರೇಂದ್ರ ಮೋದಿರವರ ಕಣ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ, ಆದರೆ ವಿದ್ಯಾರ್ಥಿಗಳ ವಿರುದ್ಧ ಲಾಠಿ ಚಾರ್ಜ್ ಮಾಡಿಸಿದ್ದಾರೆ ಅನ್ನೋದು ಆರೋಪ ಇವತ್ತು ಮಧು ಬಂಗಾರಪ್ಪ ಅವ್ರು ಮಾಡಿದ್ರು. ನೋಡಿ, ಮಧು ಬಂಗಾರಪ್ಪ ಅವ್ರಿಗೆ ಕೇಳ್ತೀನಿ ನಾನು, ಕರ್ನಾಟಕ ರಾಜ್ಯದಲ್ಲಿ ಕ್ವಶನ್ ಪೇಪರ್ ಔಟ್ ಆಯ್ತಲ್ಲ KPSCದು ಮತ್ತು ಕೆಮಿಸ್ಟ್ರಿ ಪೇಪರ್ ನಿಮ್ಮದೇ ಸರ್ಕಾರದಲ್ಲಿ ಏನು ರಾಜೀನಾಮೆ ಕೊಟ್ರಾ? ಟೀಚರ್ಸ್ ಅಪಾಯಿಂಟ್ಮೆಂಟು 79,000 ಜನ ಅಪಾಯಿಂಟ್ಮೆಂಟ್ ಮಾಡಿಲ್ಲ, ವಿದ್ಯಾರ್ಥಿಗಳಿಗೆ ಸರಿದಾರಿ ತೋರಿಸ್ತಾ ಇದ್ದೀರಾ? ನೀವು ಎಜುಕೇಷನ್ ಪಾಲಿಸಿ ತೆಗೆದುಕೊಂಡು ಬಂದರು, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ಅದನ್ನು ಜಾರಿಗೊಳಿಸ್ಲಿಲ್ಲ. ಇದು ವಿದ್ಯಾರ್ಥಿಗಳ ಪರವಾಗಿನ? ಇದು ನಿರುದ್ಯೋಗಿ ಯುವಕರಿಗೆ ಅಪಾಯಿಂಟ್ಮೆಂಟೇ ಮಾಡ್ತಾ ಇಲ್ಲ ನಿಮ್ಮ ಸರ್ಕಾರ ಬಂದ ಮೇಲೆ. ಲಾಠಿ ಚಾರ್ಜ್ ಆಯಿತು. ವಿದ್ಯಾರ್ಥಿಗಳೇ ತಾನೇ ಇದು ಸ್ಟೇಡಿಯಂನಲ್ಲಿ 11 ಜನ ತೀರ್ಕೊಂಡಿದ್ದು. ಏನು ಹೇಳಿದಿರಿ ನೀವು? ಯಾರು ತಪ್ಪಿತಸ್ಥರಲ್ಲ ಅಂತ ತೀರ್ಪು ಕೊಟ್ಟಿದ್ದೀರಾ. ಯಾರು ತಪ್ಪಿತಸ್ಥರಂಗಾರೆ? 11 ಜನ ತೀರ್ಕೊಂಡ್ರಲ್ಲ, RCBದು 11 ಜನ ವಿದ್ಯಾರ್ಥಿಗಳೇ ತಾನೇ ತೀರ್ಕೊಂಡಿದ್ದು. ಯಾರ ವಿರುದ್ಧ ಕ್ರಮ ತೆಗೆದುಕೊಂಡಿದ್ದೀರಿ? ಯಾರು ರಾಜೀನಾಮೆ ಕೊಟ್ಟಿದ್ದೀರಿ? ಅವರ ಮತ್ತೊಂದು ಆರೋಪ ಏನಂದ್ರೆ ಸರ್, ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತವರೆಗೂ ಒಂದು ಬಹಿರಂಗ ಹೇಳಿಕೆ ಕೊಟ್ಟಿಲ್ಲ. ಪ್ರಧಾನಿ ನರೇಂದ್ರ ಮೋದಿರವರು ಯಾವತ್ತಿದ್ರು ಕೂಡ ವಿದೇಶಗಳಲ್ಲಿ ಹೋಗಿ ಎಷ್ಟು ಬೇಕಾದ್ರೂ ಮಾತಾಡ್ತಾರೆ, ಈ ವಿಚಾರವಾಗಿ ಒಂದು ಮಾತಾಡಿಲ್ಲ, ಪಾರ್ಲಿಮೆಂಟ್ನಲ್ಲಿ ಮಾತಾಡಕ್ ಬಿಡಲ್ಲ. ಯಾಕೆ? ಮಾತಾಡೋದಲ್ಲ, ಕೆಲಸ ಮಾಡಬೇಕು. ಇವ್ರು ಬರೀ ಮಾತಾಡ್ತಾರೆ, ಏನು ಕೆಲಸ ಮಾಡಲ್ಲ. ನಮ್ಮ ನರೇಂದ್ರ ಮೋದಿ ಅವರು, ಧರ್ಮೇಂದ್ರ ಪ್ರಧಾನ್ ಅವರು ಹೊಸ ಶಿಕ್ಷಣ ನೀತಿಯನ್ನು ತೆಗೆದುಕೊಂಡು ಬಂದರು. ನೀವು ಅದನ್ನು ವಿರೋಧ ಮಾಡಿದ್ರಿ. ಇಡೀ ದೇಶ ಸ್ವಾಗತ ಮಾಡಿದೆ ನೀವು ಎಜುಕೇಷನ್ ಪಾಲಿಸಿನ. ಮತ್ತು ವಿದ್ಯಾರ್ಥಿಗಳು ಕ್ವಶನ್ ಪೇಪರ್ ಔಟ್ ಆಗಬಾರ್ದು ಅನ್ನೋಂಥದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿದ್ದೀರಿ ನೀವು? ಕರ್ನಾಟಕದಲ್ಲಾಗಲಿ, ರಾಜಸ್ಥಾನದಲ್ಲಾಗಲಿ, ಹಿಮಾಚಲ್ ಪ್ರದೇಶದಲ್ಲಾಗಲಿ, ಛತ್ತೀಸ್ಗಢದಲ್ಲಾಗಲಿ ನಿಮ್ಮ ಸರ್ಕಾರ ಇದ್ದಾಗ ಇದೇನಿದ್ರು ರಾಜಕೀಯ ಮಾಡ್ತಿರೋದು ಕಾಂಗ್ರೆಸ್ನವ್ರು ದೆಹಲಿಯಲ್ಲಿ. ಕಾಂಗ್ರೆಸ್ನವರು ರಾಜಕೀಯ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳ ವಿಷಯದಲ್ಲಿ. ಅದರೊಳಗಡೆ ಯಾರ್ಯಾರು ಬಂದಿದ್ರು? ವಿದ್ಯಾರ್ಥಿಗಳು ಅಲ್ಲದೆ ಇರ್ತಕ್ಕಂಥವ್ರು ಬಂದರು, ಪೊಲೀಸರಿಗೆ ಹೊಡೆದ್ರು. ಇದ್ರ ಬಗ್ಗೆ ಏನಾದ್ರು ಮಾತಾಡಿದಾರಾ? ಹಾಗಾಗಿ ಈ ವಿದ್ಯಾರ್ಥಿಗಳ ದಾರಿ ತಪ್ಪಿಸ್ತಕ್ಕಂಥ ಏನು ಹೋರಾಟ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾಡ್ರಾ, ಅಖಿಲೇಶ್ ಯಾದವ್, ಮಲ್ಲಿಕಾರ್ಜುನ್ ಖರ್ಗೆ, ಇವ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನವನ್ನು ಮಾಡಬೇಕು ಯಾರೇ ಆದರೂ ಕೂಡ. ಇವಿಷ್ಟಾಗಿತ್ತು MLC ರವಿಕುಮಾರ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.